हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट, बेसिक हिंदी कोर्स का आज 5वां दिन है, यानी 5वीं कक्षा है। स्टूडेंट, आज भी आपको 25 से लेकर 30 वर्ड्स दे रहा हूँ और इन वर्ड्स को क्या नोटबुक में लिख लीजिए। हो सके तो आप याद रख लीजिए, क्योंकि नेक्स्ट अभी 2-3 वीडियो होने के बाद, 2-3 क्लास होने के बाद आपको सेंटेंस फॉर्मेशन किस तरह से करना चाहिए आपको सिखाने वाला हूं, और इसीलिए आप इन वर्ड्स को क्या कलेक्ट करके रख लीजिए। स्टूडेंट्स, जो भी मेरे चैनल पर नए हैं सब्सक्राइब कर लीजिए और वीडियो को अंत तक देखिए, बीच में क्या स्किप मत करिए, क्योंकि आप कुछ सीख नहीं पाएंगे। स्टूडेंट्स, मैंने हमेशा की तरह आपसे रिक्वेस्ट कर रहा हूं कि मेरे जितने भी जो सब्सक्राइबर है वो सब्सक्राइबर क्या माइनस होते चले जा रहे हैं। कृपा करके आप माइनस ना हो जाइए, क्योंकि अगर आप सब्सक्राइब कर लेंगे तो आपको ही क्या लाभ होगा, आप कुछ ना कुछ क्या सीख लेंगे। आपके घर में रहने वाले बच्चे तो कुछ ना कुछ सीख लेंगे, और मैं आपको अच्छी हिंदी, शुद्ध हिंदी सीखने वाला हूँ। तो इसीलिए आप सब्सक्राइब माइनस ना कर लीजिए, हो सके तो सब्सक्राइब क्या कर लीजिए। ಸ್ಟೂಡೆಂಟ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಹೀಗೆ ನೋಡ್ತಾ ಇರಿ, ನನ್ನನ್ನು ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ತುಂಬ ಸ್ಟೂಡೆಂಟ್ಸು ಮತ್ತೆ ಸಬ್ಸ್ಕ್ರೈಬ್ ಮೈನಸ್ ಆಗ್ತಾ ಇದ್ದೀರಾ, ಸೊ ಆಗಬೇಡಿ. ಹಾಗೆ ನಂದು ಎಷ್ಟೊಂದು ವಿಡಿಯೋಗಳಿವೆ, ಎಲ್ಲ ವಿಡಿಯೋ ಯೂಸ್ಫುಲ್ ವಿಡಿಯೋ ಇದೆ. ಇವಾಗ ನಾನು ಬೇಸಿಕ್ ಹಿಂದಿ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಬೇಸಿಕ್ ಹಿಂದಿ ಕೋರ್ಸ್ನ ಇವತ್ತು 5ನೇ ಕ್ಲಾಸ್ ಇದೆ. ಈ 5ನೇ ಕ್ಲಾಸಲ್ಲಿ ನಿಮಗೆ 25ಇಂದ 30 ಇಂಪಾರ್ಟೆಂಟ್ ಹಿಂದಿ ವರ್ಡ್ಸ್ ಕೊಡ್ತಾ ಇದ್ದೀನಿ, ಕನ್ನಡ ಟು ಹಿಂದಿ. ಇದು ಎಲ್ಲವನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು, वाक्य रचना किस तरह होती है, किस तरह सेंटेंस फॉर्मेशन करना चाहिए आपको सिखाऊंगा. तो ಅದರ ಸಲುವಾಗಿ ಎಲ್ಲವನ್ನು ನೆನ್ಪಿಟ್ಕೊಳ್ಳಿ, ಮೈನಸ್ ಮಾತ್ರ ಮಾಡಬೇಡಿ. सो दिस इज माय हम्बल रिक्वेस्ट. आप जितने हो सके आप सब्सक्राइब कर लीजिए, क्योंकि ನಿಮ್ಮ ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳು ಕೂಡ ಆರಾಮಾಗಿ ವಿಡಿಯೋ ನೋಡಿಕೊಂಡು ಚೆನ್ನಾಗಿ ಕಲಿಬೋದು. ನಾನು ಬೋರ್ಡ್ ಮೇಲೆ ಬರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಆ ವರ್ಡ್ಸ್ಗಳೆಲ್ಲ ನೀವು ಕರೆಕ್ಟಾಗಿ ಓದ್ಕೊಂಡು ನೆನ್ಪಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಕರ್ನಾಟಕದವರು, ನಮ್ಮ ಮಾತೃಭಾಷೆ ಕನ್ನಡ ಇದೆ. ಕರ್ನಾಟಕದವರಿಗೆ ಹಿಂದಿ ಕಲಿಯೋದು ತುಂಬ ಈಸಿ. ನಮ್ಗೆ ಹೇಳ್ತಾರೆ ಕರ್ನಾಟಕದಲ್ಲಿ ಸೌತ್ ಇಂಡಿಯನ್ಸ್ಗೆ ಚೆನ್ನಾಗಿ ಹಿಂದಿ ಬರಲ್ಲ ಅಂತ. ನಮ್ಗಿನ್ನ ಚೆನ್ನಾಗಿ ಹಿಂದಿ ನಾರ್ತ್ ಅವರಿಗೂ ಕೂಡ ಬರಲ್ಲ. ನಾರ್ತ್ ಅವರು ತುಂಬ ತಪ್ಪುಗಳನ್ನು ಮಾಡ್ತಾರೆ. ಸೊ ಅದರ ಸಲುವಾಗಿ ನೀವು ನೀಟಾಗಿ ಹಿಂದಿಯನ್ನು ಕಲ್ತ್ಕೊಳ್ಳಿ. सो मैं आपको अच्छी हिंदी, शुद्ध हिंदी सिखाने वाला हूँ, और आप डेली जो मैं वर्ड्स दे रहा हूँ, जो शब्द दे रहा हूँ, उन शब्द को क्या इकट्ठा करते करते चले जाइए. ನೀವೆಲ್ಲವನ್ನು ಕಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ಸ್ಟೂಡೆಂಟ್ಸ್, ಹೀಗೆ ನೀವು ಕ್ಲಾಸ್ ಕಂಟಿನ್ಯೂ ಮಾಡ್ತಾ ಇದ್ದರೆ ಕೆಲವೇ ದಿನಗಳಲ್ಲಿ, ನಂದು ಟಾರ್ಗೆಟ್ ಇದೆ 90 ಡೇಸು. 90 ಡೇಸ್ ಬೇಸಿಕ್ ಹಿಂದಿ ಕೋರ್ಸ್ ಏನಿದೆ, 90 ಡೇಸ್ ಒಳಗಡೆ ನಿಮಗೆ ಒಳ್ಳೆ ಹಿಂದಿ ಬರುತ್ತೆ. ಇಷ್ಟೇ. ನೀವೇನಂದರೆ ನಾನು ಏನು ಹೇಳ್ಕೊಡ್ತೀನಿ, ನನ್ನ ಕ್ಲಾಸನ್ನು ನೀವು ಅಬ್ಸರ್ವ್ ಮಾಡಿ, ಕ್ಲಾಸ್ ಅಟೆಂಡ್ ಮಾಡಿ, ನೋಡ್ಕೊಳ್ಳಿ. ವಿಡಿಯೋ ಎಲ್ಲ ಅಗೇನ್ ಯು ಸಿ ಆಲ್ ವಿಡಿಯೋಸ್. ಬೇಸಿಕ್ ಹಿಂದಿ ಕೋರ್ಸ್ನ ಎಲ್ಲ ವಿಡಿಯೋಗಳನ್ನು ನೋಡಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಮುಂಚೆನೇ ನಿಮ್ಗೆ ಹೇಳಿದ್ದೆ, 3 ಸ್ಟೆಪ್ ನೀವು ಈಸಿಯಾಗಿ ಕಲ್ತ್ಕೊಳ್ಳಿ. ಫಸ್ಟು ಅಕ್ಷರಗಳನ್ನು ಕಲ್ತ್ಕೊಳ್ಳಿ, ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪು ಹಿಂದಿ ವರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡಿ. ಥರ್ಡ್ ಸ್ಟೆಪ್ಪು ಟೆನ್ಸಸ್ಸನ್ನು ಕಲ್ತ್ರೆ ಸಾಕು. ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು, ಪ್ರೆಸೆಂಟ್ ಟೆನ್ಸಲ್ಲಿ ಹೇಗೆ, ಪಾಸ್ಟಲ್ಲಿ ಹೇಗೆ, ಫ್ಯೂಚರ್ ಟೆನ್ಸಲ್ಲಿ ಹೇಗೆ ಅಂದರೆ ನಿಮಗೆ ಹೆಚ್ಚು ಕಡಿಮೆ ಒಂದು 70 to 75% ಹಿಂದಿ ಬಂದ್ಬಿಡುತ್ತೆ. ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದರೆ, ಓದ್ಕೊಂಡು ಹೋಗ್ತಾ ಇದ್ದರೆ ನಿಮ್ಗೆ ಒಳ್ಳೆ ಹಿಂದಿ ಬಂದ್ಬಿಡುತ್ತೆ. ನೀವು ಕೂಡ ಹಿಂದಿಯಲ್ಲಿ ಮಾಸ್ಟರ್ ಆಗ್ಬೋದು. ಯಾರ ಜೊತೆ ಕೂಡ ಒಳ್ಳೆ ಹಿಂದಿ, ಶುದ್ಧ ಹಿಂದಿಯಲ್ಲಿ ನೀವು ಮಾತಾಡ್ಬೋದು. ಸೊ ಶುದ್ಧ ಹಿಂದಿ ನಮ್ಗೆ ಯಾಕೆ ಬರಲ್ಲ ಅಂದರೆ, ಹಿಂದಿಯಲ್ಲಿ ಒಂದೇ ಒಂದು ಡಿಫಿಕಲ್ಟ್ ಇದೆ, ವರ್ಡ್ಸ್ಗಳು ಫೈಂಡ್ ಮಾಡೋದು ನಮಗೆ ಕಷ್ಟ. ಸ್ಟಿಲ್ಲಿಂಗ್ ವರ್ಡ್ಸ್ ಯಾವುದಿದೆ, ಪುಲ್ಲಿಂಗ್ ವರ್ಡ್ಸ್ ಯಾವುದಿದೆ, ಅದರ ಸಲುವಾಗಿ ನಮಗೆ ಚೆನ್ನಾಗಿ ಹಿಂದಿ ಬರಲ್ಲ. ಅದು ಒಂದು ಚೆನ್ನಾಗಿ ಕಲ್ತ್ಕೊಂಡ್ರೆ, ಸೆಂಟೆನ್ಸ್ ಫಾರ್ಮೇಷನ್ ಕಲ್ತ್ಕೊಂಡ್ರೆ, ವರ್ಡ್ಸ್ ಎಲ್ಲ ನಮ್ಮ ಹತ್ರ ಇದ್ಬಿಟ್ರೆ ಚೆನ್ನಾಗಿ ಹಿಂದಿ ಮಾತಾಡ್ಬೋದು, ಚೆನ್ನಾಗಿ ಓದ್ಬೋದು, ಚೆನ್ನಾಗಿ ಯಾರ ಜೊತೆ ಆದರೂ कॉन्वर्सेशन ಮಾಡ್ಬೋದು, डिबेटಲ್ಲಿ ಭಾಗವಹಿಸಬಹುದು. सो स्टूडेंट्स, आप इसी तरह का अटेंड करते रहिए, और आपको मैं अब बोर्ड दिखाऊंगा, और बोर्ड पर क्या लिख कर रखा हूँ, 30 वर्ड्स लिख कर रखा हूँ. 30 वर्ड्स को भी आप देख लीजिए, और 30 वर्ड्स आप नोटबुक में क्या लिख लीजिए.
और लिख करके डेली के आप पढ़ते रहिए। आइए अब आपको बोर्ड दिखाऊंगा, सब्सक्राइब करना ना भूलिए। ಸ್ಟೂಡೆಂಟ್ಸ್, ಇವತ್ತಿನ ವರ್ಡ್ಸ್ಗಳನ್ನು ನೋಡಿ, ಹಿಂದಿ ಶಬ್ದಗಳು ಕನ್ನಡ ಟು ಹಿಂದಿ ಎರಡು ಲ್ಯಾಂಗ್ವೇಜಲ್ಲಿ ನಾನು ಬರೆದಿದ್ದೀನಿ. ಸೊ ಫಸ್ಟ್ ವರ್ಡ್ ನೋಡಿ, ಪ್ರಾಣಿ. ಹಿಂದಿಯಲ್ಲಿ ಏನಂತ ಕರಿತೀವಿ ಅಂದರೆ ಜಾನ್ವರ್. ಹಿಂದಿಯಲ್ಲೂ ಪ್ರಾಣಿ ಅಂದರೆ ಓಕೆ ನಡೆಯುತ್ತೆ. ಪ್ರಾಣಿ, ಜಾನ್ವರ್ ಆರ್ ಪ್ರಾಣಿ, ಅನಿಮಲ್ಸ್. ಜಾತ್ರೆ, ಮೇಳ, ಫೇರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಜಾತ್ರೆ ಅಂದರೆ ಮೇಳ ಹಿಂದಿಯಲ್ಲಿ. ಗೀತೆ ಮೀನ್ಸು ಗಾನ. ಮೊಟ್ಟೆ ಮೀನ್ಸು ಅಂಡ. ಅಂಗಿ ಅಂದರೆ ಕಮೀಜ್. ಬಟ್ಟೆ ಅಂದರೆ ಕಪಡ. ಗೋಡೆ ಅಂದರೆ ದಿವಾರ್. ಸಗಣಿ ಅಂದರೆ ಗೋಬರ್. ಹಣ್ಣು ಫಲ್. ವಿದ್ಯಾರ್ಥಿ ಛಾತ್ರ ಆರ್ ವಿದ್ಯಾರ್ಥಿ. ಮೇಜು ಮೇಜ್. ಕುರ್ಚಿ, ಕನ್ನಡದಲ್ಲಿ ಕುರ್ಚಿ, ಹಿಂದಿಯಲ್ಲಿ ಕುರ್ಸಿ, ಸಿ ಬರಿಬೇಕು, ಕುರ್ಸಿ. ಬಾವಿ, ಕುವಾ. ಮುಗಿಲು, ಆಸ್ಮಾನ್ ಆರ್ ಆಕಾಶ್ ಆರ್ ಗಗನ್. ಹಿಂದಿಯಲ್ಲಿ ತುಂಬ ವರ್ಡ್ಸ್ ಇದೆ ಸ್ಟೂಡೆಂಟ್ಸ್. ಸ್ಕೈಗೆ ತುಂಬ ವರ್ಡ್ಸ್ ಇದೆ, ನಾನು ಒಂದೇ ಒಂದು ಬರೆದಿದ್ದೀನಿ. ಮುಗಿಲು ಮೀನ್ಸು ಆಸ್ಮಾನ್, ಆಕಾಶ್, ಗಗನ್, ನಬ್, ತುಂಬ ವರ್ಡ್ಸ್ ಇದೆ. ಮೋಡ, ಬಾದಲ್, ಕ್ಲೌಡ್ಸ್ ಅಂತ ಕರಿತೀವಲ್ಲ ಇಂಗ್ಲೀಷಲ್ಲಿ, ಮೋಡ, ಬಾದಲ್. ಹಳ್ಳಿ, गांव. रैता, किसान, यानी फार्मर को हिंदी में किसान कहते हैं. वंस अगेन यू से स्टूडेंट्स, कल्त्ಕೊಳ್ಳಿ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಪ್ರಾಣಿ, ಜಾನ್ವರ್ ಆರ್ ಪ್ರಾಣಿ, एनिमल. ಜಾತ್ರೆ, ಮೇಳ, ಫೇರ್. ಗೀತೆ, ಗಾನ, ಸಾಂಗ್. ಮೊಟ್ಟೆ, ಅಂಡ, ಎಗ್. ಅಂಗಿ, ಕಮೀಜ್, ಶರ್ಟ್. बट्टे, कपड़ा, क्लॉथ. गोड़े, दीवार, वॉल. सगनी, गोबर, डंग. हण्णु, फल, फ्रूट. विद्यार्थी, छात्र, विद्यार्थी आर स्टूडेंट. मेजु, मेज, टेबल. कुर्ची, कुर्सी, चेयर. बावी, कुआं, वेल. मुगिलु, आसमान, आकाश, गगन, स्काई. मोड़ा, बादल, क्लाउड. हल्ली, गांव, विलेज. रैत, किसान, फार्मर. स्टूडेंट्स, ಈ ಥರ ನೀವು ಡೈಲಿ ಒಂದು 20 to 25 ಆರ್ 30 ನಿಮ್ಮ ಕೆಪಾಸಿಟಿ ಹೇಗಿದೆ ಅದರ ಅನುಗುಣವಾಗಿ ನೀವು ಹಿಂದಿ ವರ್ಡ್ಸನ್ನು ಕಲ್ತ್ಕೊಳ್ಳಿ, ಕಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಡೈಲಿ ನಿಮ್ಮನ್ನು 30 ವರ್ಡ್ಸ್ ಕೊಡ್ತಾ ಇದ್ದೀನಿ. ಇವತ್ತು ಕೂಡ 20 ಇಲ್ಲ 30 ವರ್ಡ್ಸ್ ಕೊಡ್ತೀನಿ. ಇವಾಗ ಆಲ್ರೆಡಿ ಒಂದು 13 ವರ್ಡ್ಸ್ ಇನ್ನೂ ನಿಮಗೆ ಕೊಡಬೇಕು. ಸೊ ನೆಕ್ಸ್ಟ್ ನಾನು ಕೊಡ್ತಾ ಇರ್ತೀನಿ. ಈ ವರ್ಡ್ಸ್ ಎಲ್ಲ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ, ಪೆನ್ನು ನೋಟ್ಬುಕ್ಕಲ್ಲಿ ತಗೊಳ್ಳಿ. ನಾನು ಹೇಳ್ದ ಹಾಗೆ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರ ತನಕ ಯಾರು ಬೇಕಾದರೂ ಹಿಂದಿ ಕಲ್ತ್ಕೊಳ್ಬೋದು. ಹಿಂದಿ ಕಲ್ತ್ಕೊಳ್ಳೋದು ತುಂಬ ಈಸಿ. ನಾನು ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು ಸೆಕೆಂಡ್ ಸ್ಟೆಪ್ಪು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಲ್ಲ, ಒಂದು 2-3 ಪೀರಿಯಡಿಂದ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಲೆಟರ್ಸ್ ಎಲ್ಲ ಕಂಪ್ಲೀಟು ಕಲ್ತ್ಕೊಳ್ಳಿ, ಆಮೇಲೆ ಹಿಂದಿ ವರ್ಡ್ಸ್ ಎಲ್ಲ ಕಲ್ತ್ಕೊಳ್ಳಿ ಸೆಕೆಂಡ್ ಸ್ಟೆಪ್ಪು. ಥರ್ಡ್ ಸ್ಟೆಪ್ಪಲ್ಲಿ ನಾನು ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು ಅದು ಎಲ್ಲ ನಿಯಮವನ್ನು ಕಲಿಸ್ಕೊಡ್ತೀನಿ. ಸೊ ಸ್ಟೂಡೆಂಟ್ಸ್, ಇದೆಲ್ಲ ನೀವು ವರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ವರ್ಡ್ಸ್ ಕೊಡ್ತೀನಿ, ಬೋರ್ಡು ಮೇಲೆ ಬರಿಬೇಕು. ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡಿ. ಸ್ಟೂಡೆಂಟ್ಸ್, ಮತ್ತೆ 13 ವರ್ಡ್ಸ್ ನಿಮ್ಮನ್ನು ಬರೆದು ತೋರಿಸ್ತಾ ಇದ್ದೀನಿ. ಈ 13 ವರ್ಡ್ಸು ಇನ್ನೊಂದು ಸಾರಿ ನೋಡ್ಕೊಳ್ಳಿ, ಇಲ್ಲಾಂದರೆ ನೀವು ಬರ್ಕೊಳ್ಳಿ. ಭೂಮಿ, ಧರ್ತಿ यानी अर्थ. ಕೆಸರು, कीचड़, मड. ಬೆಳೆ, फसल, क्रॉप्स. ಆಕಳು, गाय, कौ. दिन, 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 डे. रात्रि, रात, नाइट. समुद्र, सागर और समुद्र. गडियार, गड़ी, वॉच. बंगार, सोना, गोल्ड. बेली, चांदी, सिल्वर. उंगूर, उंगूर, अंगूठी, रिंग.
ಋಣ ऋण लोन बीड़ुवधु गिरना फाल। स्टूडेंट्स इस तरह से क्या ये 13 वर्ड्स है और टोटल कुल मिलाकर जो पहले और ये कुल मिलाकर 30 वर्ड्स आपको आज दे रहा हूँ। इन 30 वर्ड्स को आप पढ़ लीजिए, बायहार्ट कर लीजिए और नोटबुक में लिखकर आप याद रखिए। और एक बार आपको ये सारे वर्ड्स पढ़कर सुनाऊंगा, आप सुन लीजिए ध्यान से। भूमि धरती, ಕೆಸರು कीचड़, बेड़े फसल, आकಳು गाय, दिन दिन दिन, रात्रि रात, समुद्र सागर, गडियार घड़ी, बंगार सोना, बेड़ी चांदी, उंगूरू उंगूठी, ऋण ऋण, बीड़ुवधु गिरना। सो इस तरह से आप निरंतर क्या वर्ड्स को क्या कलेक्ट करते रहिए और आप पढ़ लीजिए। हो सके तो आप याद रखिए। स्टूडेंट्स, today also I am telling you remember all these words because these words are so important words. Every day in our life we are using all these words. So ये सारे words क्या यूज हो जाएंगे जब हम लोग सेंटेंस फॉर्मेशन करने शुरू करेंगे, तब हमें क्या ये वर्ड्स यूज क्या होंगे। स्टूडेंट्स, ये सारे वर्ड्स क्या आप याद रख लीजिए और हो सके तो आप नोटबुक में क्या लिख कर रख लीजिए। सो आपको ये वर्ड्स दिखा रहा हूँ और एक 10 सेकंड क्या रखूँगा क्योंकि आप लोग शायद लिख रहे होंगे, लिखते रहिए। यस स्टूडेंट्स, ये वीडियो यहीं पर समाप्त कर रहा हूँ। नेक्स्ट अगली क्लास में फिर मुलाकात होगी। स्टूडेंट, सब्सक्राइब कर लीजिए, सब्सक्राइब करना ना भूलिए, अपने दोस्तों से भी क्या कहिए और जो भी आप घर पर बैठकर सीख रहे हैं सारे लोगों से मेरी प्रार्थना है सब्सक्राइब कर लीजिए और वीडियो देखते रहिए, मुझे फॉलो करिए। थैंक यू। जय हिंद, जय कर्नाटका, वंदे मातरम।